ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಹೈಕಮಾಂಡ್ ಪರಿಗಣಿಸಿದರೆ ನಾನು ಅಧ್ಯಕ್ಷನಾಗುವುದಕ್ಕೆ ಸಿದ್ಧ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈ ಮೂಲಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರ್ ಬಂಗಾರಪ್ಪ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಆಗ್ತೇನೆ ಅಂತ ಹೇಳಿ ಶಾಸಕ ಯತ್ನಾಳ್ ಕೂಡ ಹೇಳಿದ್ರು. ಈ ಮಧ್ಯೆ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಇಂಗಿತವನ್ನ ಮತ್ತೊಮ್ಮೆ ಹೊರಹಾಕುವಂತಹ ಕೆಲಸವನ್ನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರುಗಳಾಗಿ ಫಾರ್ವರ್ಡ್ ಕಮಿಟಿಯವರು ಬಂದೇ ಇದ್ದಾರೆ. ಹಾಗಾಗಿ ದಿಸ್ ಈಸ್ ಒನ್ ಟರ್ನಿಂಗ್ ಪಾಯಿಂಟ್. ಹೌ ಹರಿಯಾಣ ಹ್ಯಾಪನ್ ಆರ್ ಡೆಲ್ಲಿ ಹ್ಯಾಪನ್ ಆರ್ ಮಹಾರಾಷ್ಟ್ರದಲ್ಲಿ ಹಾಗೆ ಕಾಂಬಿನೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ SC/STs ಎಲ್ಲರನ್ನೂ ಕೂಡ ಒಟ್ಟು ತಗೊಂಡೋಗಿದ್ದಾರೆ. ಸೊ ಬಂಪರ್ ರಿಸಲ್ಟ್ಸ್ ಬಂದಿದೆ. ಸೊ ದಿಸ್ ವಿಲ್ ಬಿ ಎನ್ ಗುಡ್ ಗೈಡ್ಲೈನ್ಸ್ ಫಾರ್ ದ ಎಂಟೈರ್ ಕರ್ನಾಟಕ ಬಿಜೆಪಿ ಅಂತೇಳಿ ನಮ್ಮ ರಿಕ್ವೆಸ್ಟನ್ನು ವರಿಷ್ಠರ ಜೊತೆಗೆ ಮಾಡ್ಕೊಂಡಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಯಾವಾಗ ನೋಟಿಸ್ ಯತ್ನಾಳ್ಗೆ ಹೋಯ್ತು, ರೆಬಲ್ ಟೀಮ್ ಮೆತ್ತಗಾಯ್ತು, ಈ ರೆಬಲ್ ಟೀಮ್ನ ಆಯುಷ್ಯ ಮುಗದೇ ಹೋಯ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ರಮೇಶ್ ಜಾರಕಿಹೊಳಿ, ಯತ್ನಾಳ್ ನಂತರ ಈಗ ಮುಂಚೂಣಿಗೆ ಬರ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ಏನಿದು ಸ್ಟ್ರಾಟರ್ಜಿ ಯತ್ನಾಳ್ ಬಣದ್ದು ಅಂತ ಹೇಳಿ? ಪ್ರೇಮ್, ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿಯ ಹೈಕಮಾಂಡ್ ನಾಯಕರು ನೋಟಿಸ್ ಕೊಟ್ಟ ಬಳಿಕ ಸ್ವಲ್ಪ ಸೈಲೆಂಟ್ ಆದಂತೆ ಕಂಡು ಬಂದಿದ್ರು. ರಾಜಕೀಯ ವಲಯದಲ್ಲಿ ಒಂದರ್ಥದಲ್ಲಿ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿದ್ದಂಥದ್ದು ಯತ್ನಾಳ್ ಬಹಳ ಸೈಲೆಂಟ್ ಆಗಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಯಾವುದೇ ವಿಘ್ನಗಳಿಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು ಕುಮಾರ್ ಬಂಗಾರಪ್ಪನವರು ಅದರ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ನಿಲುವಿಗೆ ನಾವು ಏನು ಕಡಾಖಂಡಿತವಾಗಿ ಅದನ್ನೇ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬೇಕಾದ್ರೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಕುಮಾರ್ ಬಂಗಾರಪ್ಪರು ಹೇಳಿರುವಂತದ್ದು. ಹೀಗಾಗಿ ರಾಜ್ಯಾಧ್ಯಕ್ಷರ ಚುನಾವಣೆ ಸರಾಗವಾಗಿ ನಡೆಯುತ್ತೆ ಅಂತ ಏನು ಬಿಜೆಪಿ ಹೇಳಲಾಗ್ತಿತ್ತು, ಈಗ ಮತ್ತಷ್ಟು ಕಗ್ಗಂಟಂತೆ ಆದಂತೆ ಕಾಣ್ತಿದೆ. ಕುಮಾರ್ ಬಂಗಾರಪ್ಪನವರು ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಈಗ ಇರುವಂತಹ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೇ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಯಾಕೆ ಅನ್ನುವಂಥದ್ದಾದ್ರೆ, ನಾವು ನಮ್ಮ ವಿಚಾರಗಳನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೇವೆ. ಯಾವ ರೀತಿಯಾಗಿ ರಾಜ್ಯದಲ್ಲಿ ಸಂಘಟನೆ ಕುಸಿತವಾಗಿದೆ, ಅದಕ್ಕೆ ಯಾರು ಕಾರಣ, ಯಾವೆಲ್ಲ ರೀತಿ ಸಂಘಟನೆ ಕುಸಿತ ಆಗ್ಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದೇವೆ. ಹಾಗಾಗಿ ವಿಜೇಂದ್ರ ಅವರ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ ವೇಳೆ ಚುನಾವಣೆ ಹಂತಕ್ಕೆ ಏನಾದ್ರು ಬಿಜೆಪಿ ಹೈಕಮಾಂಡ್ ವೀಕ್ಷಕರು ಬಂದ್ರೆ, ನಾವು ಅಭ್ಯರ್ಥಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಎನ್ನುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ವಿಚಾರವನ್ನ ಕುಮಾರ್ ಬಂಗಾರಪ್ಪನವರು ಹೇಳಿರುವಂತದ್ದು, ನನಗೆ ಹೈಕಮಾಂಡ್ ಅವಕಾಶ ಕೊಟ್ರೆ ನಾನು ರಾಜ್ಯಾಧ್ಯಕ್ಷ ಸ್ಥಾನ ಆಗ್ತೀನಿ ಎನ್ನುವ ಮೂಲಕ ತಮ್ಮಲ್ಲಿದ್ದಂತಹ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆಯನ್ನ ಹೊರಗೆ ಹಾಕಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.